ಎಷ್ಟು ನೋಡೋಣ ಎಷ್ಟು ಬೇಗ ರೀಚ್ ಆಗುತ್ತೆ ಅಷ್ಟು ಬೇಗ ನಾನು ಆ ಸ್ಯಾರಿನ ಉಟ್ಕೊಂಡು ಮತ್ತೆ BSS ಚನ್ನಬಸಪ್ಪನ ಅಂಗಡಿಗೆ ನಾನು ಹೋಗ್ತೀನಿ. ನಿಮಗೆ ಅವಾಗ ತಗೊಂಡ್ಬಿಡ್ತಿದ್ದೆ ಜಿಪ್ ಇದ್ದಿದ್ರೆ, ಯಾಕಂದ್ರೆ ಅಮೌಂಟ್ ಚೆನ್ನಾಗಿರುತ್ತೆ. ಅವ್ವಾ ಸರಿ ಇಲ್ಲ ಈ ಹುಡುಗಿ, ನಾನು ಅವತ್ತು ಹೇಳಿಲ್ಲ ನಿಮಗೆ. ಇದೇ ಊರೇನಾ? ಯಾಕೆ ಇಷ್ಟ ನಿಮಗೆ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಮೈಕ್ ಆರ್ಡರ್ ಮಾಡಿದ್ದೆ, ಇವತ್ತು ಬಂತು ಅದು ಪಾರ್ಸಲ್. ಅನ್ಬಾಕ್ಸ್ ಮಾಡೋಣ ಅಂತ ಅಂದು ಏನ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ, ಹಾಗಾಗಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇವತ್ತಿನ ಬಂದಿದೆ ಜಸ್ಟ್. ನೋಡಿ ಇದೆ ಮೈಕು. ಇದು ನೋಡೋಣ, ನೋಡಿಲ್ಲ ನಾನು, ಯಾರು ಯೂಸ್ ಮಾಡಿ ನೋಡಿಲ್ಲ, ನಾನೇ ಫಸ್ಟ್ ತರ್ಸಿನಿ. ಯಾರು ತಗೊಂಡಾರ ಗೊತ್ತಿಲ್ಲ, ಬಟ್ ನಾನು ಈಗ ತರ್ಸಿದೀನಿ. ನೋಡೋಣ ಯಾವ ತರ ಬರುತ್ತೆ ಅಂತ. ಇವತ್ತು ಹೊರಗಡೆ ಹೋಗ್ತೀನಲ್ಲ, ಇದನ್ನ ಟ್ರೈ ಮಾಡೋಣ ಅಂತ ಅಂದು ವಿಡಿಯೋ ಮಾಡಕ್ಕೆ. ಇಲ್ಲಿದೆ ಕಾರ್ಡ್, ಬೇರೆ ಗಿಫ್ಟ್ ಕಾರ್ಡ್, ಇದು ಕಾರ್ಡ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇದು ಪೌಚ್ ಇರ್ಬೇಕು. ಇದು ಪೌಚ್ ಬೇರೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಪೌಚ್, ಕ್ಯಾರಿ ಮಾಡಕ್ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ಇದು ಮೈಕ್ ಇರ್ಬೋದು, ಮೈಕ್ ಇರ್ಬೋದಲ್ಲ, ಮೈಕೆ ತುಂಬಾ ವೇಟ್ ಇದೆ ಇದು. ವಾವ್, ತುಂಬಾ ಚೆನ್ನಾಗಿದೆ ಅಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಇದು ತುಂಬಾ ದಿನ ಸಾಹಸ ಪಡ್ದಿರೋದು, ಯಾಕಂದ್ರೆ ಒಂದ್ಸತಿ ಬಂದು ವಾಪಸ್ ಹೋಗಿತ್ತು. ಈ ಸತಿ ಮತ್ತೆ ಇದು ಬರಕ್ಕೆ 10 days ಬೇಕು. 2 days ಅಂತ ತೋರಿಸ್ತಾರೆ, ಆದ್ರೆ 10 days ಬೇಕು ಇದು ಬರಕ್ಕೆ. ಇದು ಕನೆಕ್ಟ್ ಮಾಡೋದು, ಕನೆಕ್ಟೆಡ್. ಇದು ಕನೆಕ್ಟ್ ಮಾಡೋದು, ಎರಡು ಮೈಕಿಗೆ ಕನೆಕ್ಟ್ ಮಾಡ್ಬೋದು. ಇದು ತುಂಬಾ ವೇಟ್ ಇದೆ, ತುಂಬಾ ಚೆನ್ನಾಗಿ ಕೂಡ ಇದೆ. ಇದಾವೆ, ಇಬ್ರು ಯೂಸ್ ಮಾಡ್ಬೋದು. ಇಬ್ರಿಗೆ ಯೂಸ್ ಆಗ್ತಿದ್ದು, ಇಬ್ರಿಗೆ ಅಂದ್ರೆ ಇದು ನನ್ನ ಜೊತೆ ಯಾರು ಮಾತಾಡ್ತಾರೆ ಅವ್ರಿಗೆ ಕನೆಕ್ಟ್ ಆಗುತ್ತಿದ್ದು. ಹಾಗಾಗಿ 2 ಮೈಕ್ ಇದೆ. ಇದೊಂದು ನೋಡೋಣ ಇವತ್ತು ಯಾವ ತರ ಬರುತ್ತೆ ವಾಯ್ಸು ಅಂತಂದು ಇವತ್ತು ಹಾಕೊಂಡು ಟ್ರೈ ಮಾಡೋಣ ಅಂತ. ಚೆನ್ನಾಗಿದೆ. ಮತ್ತೇನೇನು ಕೊಟ್ಟಿದ್ದಾರೆ ನೋಡೋಣ. ಇದೊಂದು ಯಾವ ತರ ಯೂಸ್ ಮಾಡೋದು ಅಂತ ಒಂದು ಕೊಟ್ಟಿದ್ದಾರೆ, ಯಾವ ತರ ಯೂಸ್ ಮಾಡೋದು ಏನೇನು ಅಂತ ಇದ್ರಲ್ಲಿದೆ, ಎಲ್ಲ ನೋಡಿ ಯೂಸ್ ಮಾಡ್ಬೇಕು. ಇಷ್ಟೊಂದು ವಯಸ್ಸು ಕೊಟ್ಟಿದ್ದಾರೆ. ಇದು ಏನದು ಚಾರ್ಜ್ ಮಾಡಕ್ಕೆ ಸಿಪಿನ್ ಕೊಟ್ಟಿದ್ದಾರೆ. ಸಿಪಿನ್, ಇದಕ್ಕೆ ಸಿಪಿನ್ ಇದೆ, ಅದು ಸಿಪಿನ್ ಚಾರ್ಜರ್ ಅಂತ ಕೊಟ್ಟಿದ್ದಾರೆ. ಇದು ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ, ನೋಡ್ಬೇಕಿದೆ ಹೆಂಗ್ ಕನೆಕ್ಟ್ ಮಾಡೋದು ಅಂತ. ಇದು ಗೊತ್ತಿಲ್ಲ ನನಗೆ, ಅದ್ರ ಐಡಿಯಾಸ್ ಇಲ್ಲ. ಸಿಪಿನ್ ಯಾಕೆ ಇಷ್ಟೊಂದು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲೊಂದಿದೆ ಸಿಪಿನ್, ತುಂಬಾ ಕ್ವಾಲಿಟಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಲ್ಯಾಪ್ಟಾಪ್ ಯೂಸ್ ಮಾಡೋದು, ಇದು ಲ್ಯಾಪ್ಟಾಪಿಗೆ ಯೂಸ್ ಮಾಡ್ಬೋದು ಮೈಕ್ ಅಂತ ಅನ್ಸುತ್ತೆ, ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ. ಏನೋ ಡಿಫ್ರೆಂಟ್ ಕೊಟ್ಬಿಟ್ಟಿದ್ದಾರೆ. ಇದು ಏನೇನು ಯೂಸ್ ಮಾಡೋದು ಅಂತ ಗೊತ್ತಿಲ್ಲ, ನೋಡ್ಬೇಕು. ಮೆನು ನೋಡಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಅದನ್ನ ನೋಡ್ತೀನಿ. ಇಯರ್ಫೋನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಯಾಕಂದ್ರೆ ಇಲ್ಲೇ ಆನ್ ಆಫ್ ಇಲ್ಲೇ ಕೊಟ್ಟಿದ್ದಾರೆ. ತುಂಬಾ ಕ್ವಾಲಿಟಿ ಆಗಿದೆ. ಈಗೆಲ್ಲ ಎರಡು ಕೊಟ್ಟಿದ್ದಾರೆ. ಚಾರ್ಜರ್ ಮಾತ್ರ 3 ಕೊಟ್ಟಿದ್ದಾರೆ. ನೋಡೋಣ ಇಯರ್ಫೋನ್ ಯಾವ ತರ ಬಂದಿದೆ ಅಂತ ಅಂದು. ತುಂಬಾ ಚೆನ್ನಾಗಿದೆ ಇದು ಮೈಕು. ಇವತ್ತು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಹೊರಗಡೆ ಹೋಗ್ತಿದೀವಿ ನಾನು ನಮ್ಮ ಸಿಸ್ಟರು, ನೋಡೋಣ ಯಾವ ತರ ವಾಯ್ಸ್ ಬರುತ್ತೆ ಅಂತ. ಇದು ಮೈಕಿಂದು ಮೆನು ನೋಡಿ ಯೂಸ್ ಮಾಡ್ತೀನಿ. ಇವನ್ನೆಲ್ಲ ಯಾವ ತರ ಯೂಸ್ ಮಾಡೋದು, ಏನೇನಕ್ಕೆ ಕನೆಕ್ಟ್ ಮಾಡೋದು ಅಂತ ಅಂದು. ಇದ್ರ ಪ್ರೈಸ್ ಎಷ್ಟು ಅಂದ್ರೆ 4000. ಇದನ್ನ ಅಮೆಝಾನ್ ಬುಕ್ ಮಾಡಿದ್ದು ಮೈಕ್ ನ 4500 ಇದು ಕಾಸ್ಟ್ ಇದ್ರದ್ದು. ಚೆನ್ನಾಗಿದೆನಾ ನೋಡೋಣ. ಹೊರಗಡೆ ಹೋಗ್ತಿದ್ವಿ, ಬನ್ನಿ ತೋರಿಸ್ತೀನಿ ಯಾವ ತರ ಮೈಕ್ ನಮ್ದು ಎಲ್ಲ ವಾಯ್ಸ್ ನ ಯಾವ ತರ ಬೇರೆ ವಾಯ್ಸ್ ತಗೊಳ್ಳಿಲ್ಲ, ನಮ್ಮಷ್ಟೇ ವಾಯ್ಸ್ ಯಾವ ತರ ತಗೊಂತೈತಿ ಅಂತ ನೋಡೋಣ. ಏನಪ್ಪಾ ಅಂದ್ರೆ ಒಂದು ಬಂದಿಲ್ಲ, ಅದನ್ನ ಹುಡುಕ್ತಿದ್ದೀನಿ, ಸಿಗ್ತಾನೆ ಇಲ್ಲ. ಅದು ತುಂಬಾ ಇಷ್ಟ ನನಗೆ, ಯಾಕಂದ್ರೆ ಬಬ್ಲು ಕೂದಲು ತರ ಇರ್ತದೆ, ಅದು ಮೈಕಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೈತಿ ಲುಕ್ಕಾಗಿ. ಅದು ಹುಡುಕ್ತಾನೆ ಇದೀನಿ, ಸಿಗ್ತಾನೆ ಇಲ್ಲ. ಎಲ್ಲ ನೋಟ್ ಬುಕ್ ಮಾಡಿದ್ದೆ ನಾನು, ಹಾಗಾಗಿ ನೋಡೋಣ. ಇದ್ರಲ್ಲೇ ಇದೆ, ನಾನು ಮತ್ತೆ ಹೋಗ್ಬಿಟ್ಟಿನಿ. ತುಂಬಾ ಕೆಳಗಡೆ ಹಾಕಿದಾರಲ್ಲ, ಹಾಗಾಗಿ ಅದು ನೋಡಿಲ್ಲ ನಾನು. ನೋಡಿ ಇಷ್ಟು ಒಳಗಡೆ ಹಾಕಿದ್ದಾರೆ. ಇದನ್ನೇ ಹುಡುಕಾಡ್ತಿದ್ದೆ ನಾನು, ಎಲ್ಲೋತು ಅಂತ. ವಾವ್, ತುಂಬಾ ಚೆನ್ನಾಗಿ ಸೇಮ್ ನಮ್ಮ ಬಬ್ಲು ಹಿಂಗೆ ಫುಲ್ ವೈಟ್ ಐತಿ. ಇದು ವೈಟ್ ಬ್ಲಾಕ್ ಎರಡು ಮಿಕ್ಸ್ ಐತಿ. ನೋಡೋಣ ಇದು ಯಾವ ತರ ಹಾಕೋದು ಅಂತ ಅಂದು. ಇದು ಬಂದಿಲ್ಲಲ್ಲ ಅಂತಿದ್ದೆ ನಾನು, ನೋಡಿ. ನೋಡಿ ಯಾವ ತರ ಇದೆ, ಚೆನ್ನಾಗಿ ಕಾಣ್ತಿದೆಲ್ಲ. ಇದ್ರೆ ಚೆನ್ನಾಗಿ ಕಾಣುತ್ತೆ ಮೈಕಿಗೆ, ಇಲ್ಲಾಂದ್ರೆ ಅದು ಒಂಥರ ಬೋರಿಂಗ್ ಆಗಿರುತ್ತೆ ನೋಡಕ್ಕೆ. ನೋಡಿ ಏನ್ ಚೆನ್ನಾಗಿ ಕಾಣ್ತಿದೆ. ಎಲ್ಲಾದ್ರೂ ನಾವು ಫಿಟ್ ಮಾಡ್ಕೋಬಹುದು, ನಮ್ಮ ಇಷ್ಟ. ನಾನು ಇಲ್ಲದ್ರೂ ಫಿಟ್ ಮಾಡ್ಕೊಂಡು ಬಿಟ್ಬಿಡ್ತೀನಿ, ಇಲ್ಲೇ ಫಿಟ್ ಮಾಡ್ತೀನಿ. ಚೆನ್ನಾಗಿ ಕಾಣ್ತಿದೆಲ್ಲ. ನೋಡೋಣ ಕನೆಕ್ಟ್ ಹೇಗೆ ಮಾಡೋದು ನೋಡ್ಕೊಂಡು ಕನೆಕ್ಟ್ ಮಾಡ್ತೀನಿ. ನಾನೊಂದ್ ಕಡೆ ಅವಳೊಂದ್ ಕಡೆ ಹೋಗಿ ಮೈಕ್ ಯಾವ ತರ ಇದೆ ಅಂತ ಅಂದು ನಾವು ಟೆಸ್ಟ್ ಮಾಡ್ತಿದೀವಿ ಮೈಕ್ ನ. ನೋಡೋಣ ಈಗ ಒಂದ್ಸರಿ ಕೇಳ್ತೀನಿ. ಚೆನ್ನಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ಇದು ನೋಡಿದ್ದು ಸ್ಪಂಜ್
ಅವ್ವಾ ಸರಿ ಇಲ್ಲ ಈ ಹುಡುಗಿ, ನಾನು ಅವತ್ತು ಹೇಳಿಲ್ಲ ನಿಮಗೆ. ಎಲ್ಲರೂ ಹಾಯ್ ಕರು, ಹಾಯ್ ಕರು. ತುಂಬಾ ಕ್ರೌಡ್ ಇದೆ ಅಲ್ಲ, ಚೆನ್ನಾಗಪ್ಪ ಅನ್ಸನ್ಸ್ ಇದು. ಹೋಗಕ್ಕೆ ಆಗಲ್ಲ, ಅಷ್ಟೊಂದು ಕ್ರೌಡ್ ಇದೆ, ಆ ತರ ಹೋಗೋದು ಗೊತ್ತಿಲ್ಲ. ಊಟಿ ನೋಡ್ಬೋದು. ಊಟಿ ಅವ್ರದ್ದು 4 ಬ್ರಾಂಚಸ್ ಇದಾವೆ. ಒಂದು ಸ್ಯಾರಿ ಅಂತಾನೆ ಬ್ರಾಂಚಸ್ ಇದೆ, 4 ಬ್ರಾಂಚಸ್. ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ತುಂಬಾ ಸೇಫ್ಟಿ ಆಗಿರುತ್ತೆ ಲಗೇಜ್ ಇಡೋದು. ತುಂಬಾ ಚೆನ್ನಾಗಿ ಏನದು ಎಕ್ಸ್ಚೇಂಜ್ ಮಾಡಲ್ಲ ಲಗೇಜ್ ನ. ಯಾವ ತರ ನಾವು ಲಗೇಜ್ ಕೊಟ್ಟಿರ್ತೀವಿ ಆ ತರನೇ ನಮಗೆ ಲಗೇಜ್ ರಿಟರ್ನ್ ಮಾಡ್ತಾರೆ. ಅದ್ರಲ್ಲಿ ಒಂದು ಕಾಯಿನ್ ಬೇರೆ ಕೊಡ್ತಾರೆ, ಅದು ಹುಡ್ಕೊಳಕ್ಕೆ. ಇದು ಅಮೌಂಟ್ ಪೇ ಮಾಡೋದು. 2 ಕೌಂಟರ್ ಇದೆ ಇಲ್ಲಿ. ನಾವು ಸ್ಯಾರಿ ತರಕ್ ಬಂದಿರೋದು, ಹಾಗಾಗಿ ನಾವು ಸ್ಯಾರಿ ಇದತ್ರ ಹೋಗೋಣ. ಇಲ್ಲೂ ಕೌಂಟರ್ ಇದೆ. ಇದೊಂದು ಲಗೇಜ್ ಕೌಂಟ್ರು. ಇಲ್ಲೆಲ್ಲ ಲಗೇಜ್ ಇಡೋದು. ಲಗೇಜ್ ಕೌಂಟರ್ ಪ್ಯಾಕಿಂಗ್ ನಾವು ತಗೊಂಡು ಪ್ಯಾಕ್ ಮಾಡ್ತಾರೆ. ಇಲ್ಲಿ ಇದು ಅಮೌಂಟ್ ಪೇ ಮಾಡೋದು. ನಾವು ಆಮೇಲೆ ಸ್ಯಾರಿ ತಗೋಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಅಮೌಂಟ್ ಪೇ ಮಾಡೋದು. ನೋಡಿ ಸ್ಯಾರಿ ಇದು ಸ್ವಲ್ಪ ಚೀಪ್ ಅಂದ್ರೆ ಇದು ಡ್ಯಾಮೇಜ್ ಸ್ಯಾರೀಸ್ ಇರುತ್ತೆ ಇದರಲ್ಲಿ. ಇದು ಆತರ ಸೆಕ್ಷನ್ಸ್. ಇದು ಸ್ಯಾರೀಸ್ ಸ್ವಲ್ಪ ಡ್ಯಾಮೇಜ್ ಇರೋ ಸ್ಯಾರೀಸ್ ನ ಇಲ್ಲಿ ಹಾಕಿರ್ತಾರೆ, ಅದನ್ನ ಇಲ್ಲಿ ಪರ್ಚೇಸ್ ಮಾಡೋದು. ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಹಾಗಾಗಿ ನೋಡಿ ಎಲ್ಲ ಹಾಯ್ ಹೇಳ್ತಿದ್ದಾರೆ. ನಿಮ್ಮ ಹೆಸರು ಹೇಳಿ. ನೋಡಿ ಅವರು ಬಂದಿದ್ದಾರೆ. ಯಾವ ಊರು? ಹುಬ್ಳಿ. ಓ ಎಸ್, ಹುಬ್ಳಿಂದ ಬಂದಿದ್ದೀರಾ? ಏನಕ್ಕೆ ಸ್ಯಾರಿ ತಗೊಂಡ್ ಸ್ಯಾರಿ ಏನು ತಗೊಂಡ್ ಹೋಗ್ತಿರೋದ್ ನೀವು? ಸಾರಿ ಎಲ್ಲ ಚೆನ್ನಾಗದಾವ್. ಒಂದ್ ನಿಮಿಷ. ಸಾರಿ ಎಲ್ಲ ಚೆನ್ನಾಗಿದೆನಾ? ನಿಮ್ಗೆಲ್ಲ ಇಷ್ಟ ಆಯ್ತಾ? ಎಲ್ಲ ಎಷ್ಟ್ ಪರ್ಚೇಸ್ ಮಾಡಿದೀರಾ ನೀವು ಸ್ಯಾರೀಸು? ವಿಡಿಯೋ ಫ್ಯಾಮಿಲಿದವ್ರಿಗೆಲ್ಲ ಬಹಳ ಒಳ್ಳೆ. ಹೌದಾ? ಅಲ್ಲ ಎಷ್ಟ್ ಮಾಡಿದೀರಾ ಟೋಟಲ್? 16 ಸೀರೆ. ಏನಕ್ಕೆ ನೀವು ಪರ್ಚೇಸ್ ಮಾಡಿರೋದೀಗ? ಆಲ್ ಇನ್ ಒನ್. ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮಾತಾಡಿ. ಬೆಸ್ಟ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವಿಡಿಯೋ ಹಾಕಿದ್ದಾರೆ, ಯಾವಾಗ ಫೋಲ್ಡ್ ಮಾಡ್ತಾರೋ ಗೊತ್ತಿಲ್ಲ. ಇದನ್ನ ಡಿಫ್ರೆಂಟ್ ಸ್ಯಾರೀಸ್ ಇರ್ತದೆ. ಹೆಣ್ಮಕ್ಳು ಸ್ಯಾರಿ ಅಂದ್ರೆ ಸೀರೀಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಷ್ಟು ನಿರತರಾಗಿದ್ದಾರೆ ಸೀರೆ ತಗೊಳಕ್ಕೆ ಅಂತ ಅಂದ್ರೆ ತುಂಬಾ ಯಾವ ತರ ಬೇಕಾದ ಸ್ಯಾರೀಸ್ ಇದೆ. ಪ್ರೈಸ್ ಅಂದ್ರೆ ಇಲ್ಲಿ 400 ತನಕ ಇಲ್ಲಿ ಲಾಸ್ಟ್ ಪ್ರೈಸ್. ಮೇಲ್ಗಡೆ ಇದೆ ಇನ್ನು ಪ್ರೈಸಸ್ ಬೇಕು ಅಂತ ಅಂದ್ರೆ ಇನ್ನು ಸ್ಯಾರೀಸ್ ಬೇಕು ಅಂತ 350 360 ಆ ತರ ಸಿಗುತ್ತೆ. ಫಸ್ಟ್ ಸ್ಯಾರಿ ಸಿಗ್ತಿದ್ದೆ 100 ಇಂದ ಸ್ಟಾರ್ಟ್. ಫಸ್ಟ್ ಸ್ಟಾರ್ಟ್ ಆದಾಗ 100 ಸ್ಟಾರ್ಟ್. ಈಗ ಎಲ್ಲ 350 ಇಂದ ಸ್ಟಾರ್ಟ್ ಆಗ್ತಾ ಇದೆ. 350 ಸ್ಟಾರ್ಟ್ ಆಗ್ತದೆ. ಫಸ್ಟ್ 100 ಅಲ್ಲಿ ಈಗ 350 360 ಹಂಗೆ ಸ್ಟಾರ್ಟ್ ಆಗ್ತಾ ಇದೆ. ರೀತು ಸ್ಯಾರಿ ಸೆಕ್ಷನ್ಸ್ ತುಂಬಾ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಇಲ್ಲಿ ಸೀರೆ ಪರ್ಚೇಸಿಂಗ್ ಮಾಡಕ್ಕೆ. ಸರಿ ಹೋಗೋಣ ಈಗ ಅಲ್ಲಿ ಯಾವ ತರ ಸೀರೆ ಇದಾವೆ ಅಂತ ಅಂದು ನೋಡಕ್ಕೆ. ಸ್ಯಾರೀಸ್ ನಮಗೆ ಚೆನ್ನಾಗಿ ಕಾಣಿಸುತ್ತೆ. 400 ಇಂದ 1500 ತನಕ ಇಲ್ಲಿ ಸ್ಯಾರೀಸ್ ಇದಾವೆ. ಎಸಿ ನಾರ್ಮಲ್ ಎಸಿನ ಇಲ್ಲ ಅನ್ಸುತ್ತೆ. ಇದು ಎಂಟ್ರೆನ್ಸ್ ಅಷ್ಟೇ ಹಾಕಿದ್ದಾರೆ ಎಸಿನ. ಒಂದು ಎಲ್ಲ ಸ್ಯಾರಿ ಸೆಕ್ಷನ್ಸ್ ಸ್ವಲ್ಪ ಅಫಿಷಿಯಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿರೋದು ಬೇಕು ಅಂತ ಅಂದ್ರೆ ನೆಕ್ಸ್ಟ್ ಸೆಕ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡಿ. ಪಾಪ ಮಕ್ಕಳೆಲ್ಲ ಏನಕ್ಕೆ ಅಂತ ಅಂದ್ರೆ ಹೆಣ್ಮಕ್ಳು ಸ್ಯಾರಿ ತಗೋಬೇಕಾದ್ರೆ ಅವ್ರದ್ದು ಏನ್ ಕೆಲಸ ಅಂತ ಫೋನ್ ಕೊಟ್ಟು ಮುಗಿಸಿರ್ತಾರೆ.
ನೋಡಿ ಇಲ್ಲಿ ಸ್ಯಾರೀಸ್ ಕಲೆಕ್ಷನ್ಸ್ ಇಲ್ಲಿ ಇರುತ್ತೆ. ತುಂಬಾ ಫೋಲ್ಡ್ ಮಾಡಕ್ ತುಂಬಾ ಕಷ್ಟ ಇಲ್ಲಿ, ಯಾಕಂದ್ರೆ ತುಂಬಾ ಜನ ಬರ್ತಿರ್ತಾರಲ್ಲ, ಹಾಗಾಗಿ ಹೆಣ್ಮಕ್ಳೇ ಎಲ್ಲೋದ್ರು ಇಲ್ಲಿ ತುಂಬಾ ಇಲ್ಲಿ ಅಫಿಷಿಯಲ್ ಆಗಿರುತ್ತೆ ಸ್ಯಾರೀಸ್. ನಾವು ಬಂದ್ರೆ ಮೇಲ್ಗಡೆ ಆಲ್ಮೋಸ್ಟ್ ಸ್ಯಾರಿ ತಗೊಳೋದು, ಹಾಗಾಗಿ ನಾವ್ ಇಲ್ಲೇ ಬರ್ತೀವಿ. ಕೆಳಗಡೆ ಅಷ್ಟೊಂದು ನಮ್ಗೆ ಕಂಫರ್ಟೇಬಲ್ ಅನ್ಸಲ್ಲ. ಮತ್ತೆ ಎಲ್ಲಿ ಸ್ಯಾರಿ ತೋರ್ಸಕ್ ಕ್ಯಾಪ್ ಇರಲ್ಲ, ಒಬ್ಬರ ಮೇಲೆ ಒಬ್ಬರ ಮೇಲೆ ಈ ಸೆಕ್ಷನ್ ಅಲ್ಲಿ ಇರೋದು 435 ಇದೆ. ತುಂಬಾ ಕ್ರೌಡ್ ಇದೆ, ಎಲ್ಲರ ಸೆಂಟ್ರಲ್ ಹೋಗಿ ನಮಗೆ ತೋರ್ಸಕ್ ಆಗಲ್ಲ. ಹಾಗೆ ನೋಡಿ ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ ನಿಮ್ಗೆ ಲೈವ್ ಆಗಿ, ಯಾಕಂದ್ರೆ ಅಲ್ಲಿ ತನಕ ನನಗೆ ಹೋಗಿ ತೋರ್ಸೋ ಪೇಷನ್ಸ್ ಇಲ್ಲ, ಯಾಕಂದ್ರೆ ತುಂಬಾ ದೊಡ್ಡದಿದೆ ಅಂಗಡಿ. ಹಾಗಾಗಿ ಏನೋ ಒಂಥರ ಚೆನ್ನಾಗಿ ಕಾಣ್ತಿದೆ ನೋಡೋಣ. ಹೆಣ್ಮಕ್ಳು ಸ್ಯಾರೀಸ್ ಹೆಂಗೆ ಚೆಕ್ ಮಾಡ್ತಾರೆ ಅಂದ್ರೆ ಮಕ್ಕಳು ನೋಡಿ ಕಲಿಬೇಕು. ನಾವು ಚೆಕ್ ಮಾಡ್ತೀವಿ ಇಲ್ಲ, ಅಕ್ಕ ಚೆನ್ನಾಗಿ ತುಂಬ ಚೆನ್ನಾಗಿ ಚೆಕ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಅವ್ರು ಬೇರೆ ಊರಿನ ಬಂದಿರ್ತಾರಲ್ಲ, ಹಾಗೆ 576 ಯಾಕಂದ್ರೆ ನಾನು ಈಗ ಅವ್ಳು ವಿಡಿಯೋ ಮಾಡಕತ್ತೀನಿ, ಹಾಗಾಗಿ ಅವಳು ನನಗೆ ಪ್ರೈಸ್ ಎಲ್ಲ ಹೇಳ್ತಿದ್ದಾಳೆ, ನಾನು ಹೇಳಕ್ಕಾಗಲ್ಲ ಅಂತ. ನೆಕ್ಸ್ಟ್ ತೋರಿಸು. ಎಲ್ಲ ತೋರ್ಸ್ಕೊಂತ ಹೋದ್ರೆ ಇಲ್ಲೇ ಮಕ್ಕಬೇಕಾಗ್ತದೆ. ಯಾ ತಗಂತ ಬಂದಿದೆ ಟ್ರೆಂಡ್ ಇದು ನಾವು ನೋಡ್ತಿರೋದು ಯಾವ ಬಂದಿದೆ ಗೊತ್ತಿಲ್ಲ. ನಾವು ಸ್ಯಾರೀಸ್ ತಗೋಣ. ನೋಡಿದ್ರೆ ಯಾರು ಐರನ್ ಮಾಡಲಿಲ್ಲ ಸ್ಯಾರಿ ಉಟ್ಕೊಂಡ್ಬಂದಾರ ಅಂದಿದ್ದಾರೆ. ಏ ಶಾಂತಿ ನೋಡಿ, ಇದು ಡಿಫ್ರೆಂಟ್ ಆಗಿ ಬೇಡ, ನೀನು ಡಬ್ಬ ತರ ಇತ್ತು, ಮತ್ತೆ ಅದು ನೀನು ಸೀರೆ ತಗೊಂತ ಇಲ್ಲ, ಫೋಟೋ ತಗೊಂತ ಇದೀರಾ? ಸೀರೆನೂ ತಗೊಂತಿದೀವಿ, ಅದನ್ನು ತಗೊಂತಿದೀವಿ, ಎರಡು ತಗೊಂತಿದೀವಿ. ಸುಮ್ನೆ ಯಾರಾದ್ರೂ ಬರ್ತಾರಾ? ಯಾನಮುನಿ ಡೈಲಾಗ್ ಹೊಡಿತಾಳೆ ನಮ್ಮ ಅಕ್ಕ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಅವಳು. ಆದ್ರೂ ನಾನು ಇದು ತಗೊಳೋದು. ಅಣ್ಣ ಇದು ತೆಗ್ದ್ಕೊಡು. ನೋಡಿದ್ದೆ ನಾನು. ಸುಮ್ನೆ ವಿಡಿಯೋ ಮಾಡಕ್ ಬರ್ತಾರಾ? ಏನಿಲ್ಲ, ಅವ್ರಿಗೆ ಯಾರಿಗೆ ಹೇಳ್ತೀನಿ. ಏನ್ ಸೆಟ್ ಮಾಡ್ಕೊಂತೀಯ? ಸುಮ್ನೆ ಯಾರಾದ್ರೂ ಬರ್ತಾರಾ? ಎರಡು ಆಗ್ಬೇಕಂತಾರೆ ತಾನೇ. ಯಾರು ಇಲ್ಲಿ ಕಸ್ಟಮರ್ ಹೇಳಿಲ್ಲ. ಈ ತರ ಹಾಕೊಂಡ್ರೆ ಅವರೇ ಹುಡುಕಿದ್ದು, ನಾನಂತೂ ಕ್ಲಾತ್ ಒಂದೇ ಡಿಸೈನ್ ಚೇಂಜ್ ಈ ಕಡೆ ಬನ್ನಿ. ಎಷ್ಟೊಂದು ವೆರೈಟೀಸ್ ಇದಾವೆ. ಇದ್ರಲ್ಲಿ ನಾವು ಯಾವ್ದು ಪರ್ಚೇಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ಎಲ್ಲ ಸೀರೆ ಎತ್ತೆ 3-2 ಹಾಕ್ತಿದ್ದಾಳೆ ಅವ್ರ ಅಮ್ಮ ಮೇಲೆ. ನೋಡ್ರಿ ಹಾಕಳ ಎಷ್ಟಾಕಂತ ನೋಡ್ರಿ, ಯಾರ ರೇಂಜಿಗೆ ಸೀರೆ ಹಾಕಂತಾಳೆ. ಸೀರೆ ತಗೊಂಡ ಪ್ಲಾನಿಂಗ್ ಇರ್ಲಿಲ್ಲ, ಅವಳು ಐತಿ ಸೀರೆ ತಗೊಳಕ್ಕೆ ಬಂದಿರೋದೇ. ಅಲ್ಲಿ ಮನೇಲಿ ಇರ್ಲಿಲ್ಲ. ರಾಖಿ ಹಬ್ಬಕ್ಕೆ ಅಂತ ನಮ್ಮ ತಮ್ಮ ಕೊಡಿಸ್ತಿರೋದು ಸ್ಯಾರಿ. ಅದ್ರಲ್ಲಿ ಇವಳು ಹೆವಿ ಶಾಪಿಂಗ್ ಇವಳು. ಸ್ಟಾರ್ಟ್ ಆಗಿತ್ತು ಕ್ಲೋಸ್ ಆಗುತ್ತೆ ಆಫರ್. ಯಾವ ಬುಕ್ ಆಫರ್ ಬಿಟ್ಟಿದ್ರು? ಶ್ರಾವಣಕ್ಕೆ ಯಾವಾಗಿದ್ರು ಆಫರ್, ಡಬಲ್ ಡಿಸ್ಕೌಂಟ್. ನಿಮ್ಮ ಹೆಸರು ಅಣ್ಣ? ನವೀನ್ ಕುಮಾರ್.
ಶ್ರಮಜೀವಿ ಹಾ ಶ್ರಮಜೀವಿ. ಹಾ. ವಯಸ್ಸಾದವರು ಅಂತ. ಮಹೇಶ್ ಅಣ್ಣರು ಅಂತ ಮಾತಾಡ್ತಾರೆ. ಇವ್ರು ಮಹೇಶ್ ಅಣ್ಣರು ಅಂತ ಶ್ರಮಜೀವಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಣ್ಣನ ಹೆಸರು, ಇವ್ರು ಹೇಳ್ಕೊಟ್ಟಿದ್ದೀವಿ ಅಣ್ಣ. ಇವ್ರೊಬ್ರು ಹಾಯ್ ಮಾಡಿ ಅಣ್ಣ. Hi. ಏನಮ್ಮ ಹಿಂಗ ಯಾಕೆ ನೀವು ಶ್ರಮಜೀವಿ ಅಂತೆ ಹಾಗಾಗಿ. ಹಿಂಗಾಗಿ ತವರ್ ಮಾಡ್ಕೊಂಡ್ ಬಂದೆ ಮುಂದೆ. ದುಡ್ಡು ಏನು ಸೆಕೆಂಡ್ ಆಗಿದೆ. ಇದು ಹೊಸ ಕೌಂಟರ್ ಆಗಿದೆ. ಫಸ್ಟ್ ಅಕೌಂಟ್ ಇಲ್ಲಿ ಈಗ 1 ಮಂತ್ ಆಯ್ತಂತೆ ಸ್ಟಾರ್ಟ್ ಮಾಡಿ. ಬಿಲ್ಲಿಂಗ್ ಮಾಡೋದು ಕ್ಯಾಶ್ ಕೌಂಟರ್ ಯಾರಿಲ್ಲ. ಇಲ್ಲಿ ಮತ್ತೆ ಹಾಗೆ ಮನೆ ಫಂಕ್ಷನ್ಸ್ ಈಸ್ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸಿಗೂ ಈ ತರ ಪ್ರಿಪರೇಷನ್ ಮಾಡ್ಕೊಡ್ತಾರೆ. ಇಲ್ಲೊಂದು ಪ್ಯಾಕಿಂಗ್ ಆಗಿದೆ. ಒಂದ್ ತಿಂಗಳಾಯ್ತು. ಒಂದ್ ತಿಂಗಳು ಡಬಲ್ ಡಿಸ್ಕೌಂಟ್ ಅಂತ ನಮ್ಮ ಶ್ರಾವಣ ಅಂತ ಫಂಕ್ಷನ್ ಆರಂಭ ಮಾಡಿದ್ವಿ. ಅವಾಗಿಂತಾನು ತುಂಬಾ ಇದೇ ತರ ಕಾಣ್ತಾ ಇರ್ತದೆ ನನಗೆ ಅಲ್ಲಿಂದ ಕಾಣ್ತಾ ಇರ್ತದೆ. ಇದೇ ಇಷ್ಟೇ ಗ್ರ್ಯಾಂಡ್ ಆಗಿ ನಡೀತಾ ಬಂತು. ತುಂಬಾ ಟೇಲಿಂಗ್ ಚೆನ್ನಾಗಿ ಒಂದು ಅಷ್ಟು ಉತ್ಸಾಹಗಳಾಗಿದೆ ಕೆಲಸ ಮಾಡಕ್ಕೆ. ಕೆಲಸ ಮಾಡ್ತಮ್ಮ ಕೆಲಸ ಮಾಡಿ ನಮ್ಗೆ ಅದೊಂದು ಭಾಗವಾಗಿ ಖುಷಿ ಹೇಳಕ್ ಏನಕ್ಕೆ ಲೇಡೀಸ್ ಕೆಲ್ಸ ಕಾಣಲ್ಲ. ಲೇಡೀಸ್ ಕೆಲಸ ತಗೊಳ್ಳೋದು ಹೊರಟು ಬಂದಾಗಲೇ ಹೆಣ್ಮಕ್ಳಿಗೆ ಆತ್ಮಾನ ಗೊತ್ತಾಯ್ತಾ ಅಂದ್ರೆ ಆಗಲ್ಲ ಅಂತ ಅಲ್ಲ. ಹಾ ಹಾ ಹೆಣ್ಮಕ್ಳಾಗಿ ನಮ್ಗೆ ಸೆಕೆಂಡ್ ಓವರ್ ಟೈಮಿಂಗ್ ಅದ್ರ ಕೆಲಸ ಶಿಫ್ಟ್ ಏನಾದ್ರು ಇದೆನಾ ಅಣ್ಣ? ಶಿಫ್ಟ್ ಏನಾದ್ರು ಇದೆನಾ? ಇರುತ್ತೆ. ಶಿಫ್ಟ್ ಇದೆನಾ? ಮತ್ತೆ ನಾವು ಕೆಲಸ ಮಾಡ್ತಾವ ದುಬೈದು ರಫ್ ಅಂಡ್ ಟಫ್ ಕೆಲಸ ಆಗಿರೋದ್ರಿಂದ ನಿಭಾಯಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ನಿಭಾಯಿಸಕ್ ಆಗಲ್ಲ. ಹೆಣ್ಮಕ್ಳಿಗೆ ಅಂತಿದ್ದೀರಾ? ನಿಭಾಯಿಸಕ್ ಆಗಲ್ಲ ಅಂತ ಅಲ್ಲ. ಬಂಡ್ಲು ಹೊತ್ಕೊಂಡು ಹೋದ್ರಿಂದ ಹೊಟ್ಕೊಂಡು ಹೋಗಕ್ ಆಗತ್ತೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗೋದ್ ಬಲ್ಲು. ಹಂಗಾಗಿ ನಾವು ಮುಂದಕ್ಕೆ ಮಾಡ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು ಅಣ್ಣ. ಏನಾದ್ರು ಹೇಳೋದಿತ್ತ ಮತ್ತೆ? ಇಲ್ಲ ಥ್ಯಾಂಕ್ ಯು. ಕಿಟ್ ಕಲೆಕ್ಷನ್ ನಮ್ ರೀತು ನೋಡಿ ಕಿಟ್ ಇಂದ ಏನಿದ್ರು ಅವಳು ತೋರಿಸ್ತಿರ್ತಾಳೆ. ಕಿಟ್ ಕಲೆಕ್ಷನ್ಸ್ ಇವೆಲ್ಲ ಏನ್ ಚೆನ್ನಾಗಿದೆ ಫ್ರಾಕು. ನಾನ್ ಇವಳಿಗೆ ಹುಡುಕಿ ಅಲ್ಲಿ ನಿತ್ಕೊಂಡ್ ಸಾಕಾತು ಕೌಂಟರ್ ಕೆಳಗೆ. ಚೆನ್ನಾಗಿದೆಲ್ಲ. ಪ್ರೈಸ್ ಏನಿದು? ಪ್ರೈಸ್ ಏನು? 400 ಎಲ್ಲ ಬ್ರ್ಯಾಂಡ್ ಎಲ್ಲ ಹಂಗಾಗಿ ಕಾಸ್ಟ್ ಚೆನ್ನಾಗಿರುತ್ತೆ. ಯಾಕಿದೆ ನೋಡಿ ಇಲ್ಲ ಅಂತ ನಾನು ಅಷ್ಟೇ ವಿಡಿಯೋ ಮಾಡಿ ಚೆನ್ನಾಗಿದೆ ಜಸ್ಟ್ ಹಾಗೆ ಪೌಚ್ ಅಲ್ಲ ಹಾಗೆ ಸುಮ್ಮನೆ ಇಟ್ಕೊಂಡು ಬರುತ್ತೆ. ಇದಕ್ಕೆ ಪೌಚ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೇ ತಗೊಂಡ್ಬಿಟ್ಟಿದೆ ಜಿಪ್ ಇದ್ರೆ ಯಾಕಂದ್ರೆ ನಮ್ಮ ಚೆನ್ನಾಗಿರುತ್ತೆ. ಏನಂದ್ರೆ ಎಲ್ಲ ಜರ್ಕಿನ್ ತರ ಇದಾವೆ. ಫುಲ್ ಕವರ್ ಆಗ್ಬಿಡುತ್ತೆ ಈ ಚಳಿಗಾಲದಲ್ಲಿ. ತುಂಬಾ ಕವರ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಲವ್ ಯು ಸೈಜ್ ಎಲ್ಲ ರೀತಿ ಯಾವ್ದಾದ್ರು ಪಾಪ ನೆಕ್ಸ್ಟ್ ಈ ತರ ಸ್ವೆಟರ್ಸ್ ಮಕ್ಕಳಿಗೆ ಹಾಕಕ್ಕೆ ತುಂಬಾ ಕಲೆಕ್ಷನ್ಸ್ ಇದಾವೆ. ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ. ಪ್ರೈಸ್ 330 ಇದೆ ಪ್ರೈಸ್. ನೋಡಿ ಇನ್ನು ಸ್ಮಾಲ್ ಈಗ ಹುಟ್ಟಿರ ಪಾಪು ಇದೆಲ್ಲ ನೋಡಲ್ಲಿ ಎಷ್ಟು ಸ್ಮಾಲ್ ಇದೆ ಅಂತ ಅಂದ್ರೆ ಈಗ ಜಸ್ಟ್ ಪ್ರೈಸ್ 355. ಎಲ್ಲ ಟಿ ಶರ್ಟ್ಸ್ ಇಷ್ಟಪಟ್ಟು ಹಾಕಂತಾರೆ ಮಕ್ಕಳು ಸ್ಮಾಲ್
ಸುಮ್ನೆ ಜಸ್ಟ್ ಸ್ಪೆಟ್ ಹಾಕ್ತಾರಲ್ಲ ಹಾಗಾಗಿ ಹಾಕೋದು ಶೆಕೆಗಾಲ. ಈಗ ಚಳಿಗಾಲ ಅನಿಸ್ತಿಲ್ಲ, ನನಗೆ ಶೆಕೆಗಾಲ ಅನಿಸ್ತಿದೆ. ಏನ್ ಮಾಡೋದು ಮಕ್ಕಳು? BS ಚನ್ನಬಸಪ್ಪ ವಾಟರ್ ಬಾಟಲ್, ತುಂಬಾ ವೆರೈಟೀಸ್ ವಾಟರ್ ಬಾಟಲ್ ಇದಾವೆ. ಟ್ರೆಂಡಿಂಗ್ ಅಲ್ಲಿ ಇರೋ ವಾಟರ್ ಬಾಟಲ್ ಅಂದ್ರೆ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ ಈಗ ವಾಟರ್ ಬಾಟಲ್. ಯಾಕಂದ್ರೆ ಮೊನ್ನೆ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ನ. ಸ್ಕಿಟ್ಸ್ ಇವೆಲ್ಲ ಬಾಟಲ್ ಬಿಸಿನೀರಿಗೆ ತುಂಬಾ ಯೂಸ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿದ್ರೆ ಯೂಸ್ ಇಲ್ಲ ಅನ್ಸುತ್ತೆ ನೋಡಿ. ಸ್ಟೀಲ್ ಬಾಟಲ್ ಯೂಸ್ ಮಾಡಿ ಮಕ್ಕಳಿಗೆ ಏನಕ್ಕೆ ಅಂತ ಅಂದ್ರೆ ಅವರಿಗೆ ಪ್ಲಾಸ್ಟಿಕ್ ಇಂದು ಅದ್ರಲ್ಲಿರೋ ಕೆಮಿಕಲ್ ಎಲ್ಲ ಅವರು ಯೂಸ್ ಕುಡಿತಾರೆ, ಹಾಗಾಗಿ ಅದು ಹೆಲ್ದಿಗೆ ತುಂಬಾ ರಾಂಗ್. ಈ ತರ ಸ್ಟೀಲ್ ಬಾಟಲ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಿಸಿನೀರು ತುಂಬಾ ಬಿಸಿಯಾಗಿರುತ್ತೆ, ತುಂಬಾ 1 hour ಸ್ಲಿಪ್ಪರ್ ಏನು ಅದು ಚನ್ನಬಸಪ್ಪ ಆನ್ಸನ್ಸ್ ಅಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿ ಒಂದಿದೆ, ನೀವು ಯಾವ ತರ ಆದ್ರೂ ವೇರ್ ಮಾಡ್ಬೋದು. ಯಾವ ತರ ಟಾಯ್ಸ್ ಕೂಡ ಇದೆ ನೋಡಿ, ಬಿಬ್ ಟಾಯ್ ತುಂಬಾ ಇಷ್ಟ. ನಮ್ ರೀತಿ ದೊಡ್ಡದಾದ್ರೂ ಈ ತರ ಬಿಬ್ ಟಾಯ್ಸ್ ತುಂಬಾ ಇಷ್ಟ. ಅವಳು ಇಷ್ಟ ಇದೆ. ಕ್ಯಾಪ್ಸ್ ನೋಡಿ, ಕ್ಯಾಪ್ ಕ್ಯಾಪ್ ತುಂಬಾ ಚೆನ್ನಾಗಿ ಕಾಣ್ತಿದೆಯಲ್ಲ. ತುಂಬಾ ವೆರೈಟೀಸ್ ಇದಾವೆ, ತುಂಬಾ ವೆರೈಟೀಸ್ ಇದಾವೆ ಕ್ಯಾಪ್ಸ್. ಯಾವ ತರ ಬಟ್ ಇದು ಒಂಥರ ಇದೆ, ಇದು ಕಟ್ಟೋದು ಅದು ಜಸ್ಟ್ ಹಾಕೋದು. ಇದು ತುಂಬಾ ಇದು ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಹಗಲೆಲ್ಲ ಓಪನ್ ಮಾಡಿ ತೋರ್ಸಕ್ ಆಗಲ್ಲ, ಹಾಗಾಗಿ ಹಾಕಿದ್ರೆ ತೋರ್ಸೋದು ಅನ್ನೋದಲ್ಲ. ಅವ್ರಿಗೆ ತಗೋಬಹುದು, ಯಾರು ಬೇಕು ಅಡ್ಜಸ್ಟ್ ಮಾಡಿ ಎಲ್ಲ ಮಿಕ್ಸ್ ಮಲ್ಸಿದ್ರೆ ಅವ್ರಿಗೆ ಪೇನ್ ಆಗೋದಿಲ್ಲ, ಏನಂದ್ರೆ ಬಾಡಿ ಪೇನ್ ಆಗೋದಿಲ್ಲ, ಹಾಗಾಗಿ ಮಾಡಿ ಮಕ್ಕಳು ಬೆಡ್ ಮತ್ತೆ ಸೊಳ್ಳೆ ಕಡ್ಲಿ ಮತ್ತೆ ಇನ್ಫೆಕ್ಷನ್ ಆಗುತ್ತೆ, ಅದಕ್ಕೆ ಇದು ಸೊಳ್ಳೆ ಬಟ್ಟೆ ಯೂಸ್ ಮಾಡಿ ಮಕ್ಕಳಿಗೆ. ನೀವು ಕೈಯಲ್ಲಿ ಹ್ಯಾಂಡಲ್ ಮಾಡಕ್ಕಿಂತ ನೀವು ಈ ತರ ಫೀಡಿಂಗ್ ಪಿಲೋ ಅದೊಂಥರ ಹೆಮ್ಮೆ ನಮ್ಗೆ ಹೇಳ್ಕೊಳಕ್ಕೆ ಈ ತರ ಎಲ್ಲ ಬಂದಿದೆ ಅಂತ. ಫೀಡಿಂಗ್ ಪಿಲೋ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನಾನು ಇಲ್ಲೇ ಫಸ್ಟ್ ನೋಡಿದ್ದೀನಿ ಆರಿ ಫೇಮಸ್ ಅಂತೀವಿ, ಈಗ ಎಲ್ಲಾ ತರದ್ದು ಇದೆ. ಬನ್ನಿ ನಿಮ್ಗೆ ಏನ್ ಬೇಕು ಬನ್ನಿ ಬನ್ನಿ ಬನ್ನಿ. ಯಾವ ಟಾಯ್ಸ್ ಬೇಕು ನೋಡಿ, ನಿಮ್ಗೆ ಯಾವ ತರ ಬೇಕು, ಯಾವ ತರ ಗಾಡಿ ಬೇಕು, ಯಾವ ತರ ಬೈಕ್ ಬೇಕು, ಯಾವ ತರ ಇದು ಸ್ಮಾಲ್ ಸೈಕಲ್ ಬೇಕು. ಇದೇನಂತಾರೆ ವೆರೈಟಿ ವಾಕರ್ ನೋಡಿ, ಇಲ್ಲಿ ವೆರೈಟಿ ವಾಕರ್ಸ್ ಇದಾವೆ. ಕಲೆಕ್ಷನ್ ತುಂಬಾ ಇದಾವೆ ನೋಡಿ. ರಿಮೋಟ್ ಕಾರು ನಿಮ್ ಫೇವ್ರೇಟ್ ಇದೆ ಎಲ್ಲ, ರಿಮೋಟ್ ಕಾರು ನೀವು ಪರ್ಚೇಸ್ ಮಾಡ್ಬೋದು. ನೋಡ ತುಂಬಾ ಖುಷಿ ಆಗ್ತದೆ. ತೊಟ್ಲು ನೋಡಿ ಯಾವ ತರ ಡಿಫ್ರೆಂಟ್ ಆಗಿದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ಲ. ಈಗೆಲ್ಲ ತುಂಬಾ ಜಾಸ್ತಿ ಕರೆಂಟ್ ಕಲೆಕ್ಷನ್ ಇಲ್ಲ ಅನ್ಸುತ್ತೆ, ತುಂಬಾ ಚೆನ್ನಾಗಿದಾವಲ್ಲ. ನಾವ್ ಜಾಸ್ತಿ ಆಲ್ಮೋಸ್ಟ್ ನಮ್ಮ ಮನೇಲಿ ರೀತು ತರದಾಗ್ಲಿ ಖುಷಿಗೆ ತರದಾಗ್ಲಿ ನಾವು ಪಿಂಕ್ ತರ್ತಿದ್ವಿ, ಯಾಕಂದ್ರೆ ಅವ್ಳ ಫೇವ್ರೇಟ್ ಪಿಂಕ್. ಇಲ್ಲಿ ನೋಡಿ ಪಿಯಾನೋ ಇದೆ ನೋಡಿ, ಇಲ್ಲಿ ಇದು ವರ್ಕ್ ಆಗುತ್ತಿಲ್ಲ ನನಗೆ ಗೊತ್ತಿಲ್ಲ. ಇದು ವರ್ಕ್ ಶೆಲ್ ಹಾಕಿದ್ರೆ ವರ್ಕ್ ಆಗುತ್ತೆ. ಇದು ಪಿಯಾನೋ, ಯಾಕೆ ನನಗೆ ಬರಲ್ಲ, ಆದ್ರೆ ಟ್ರೈ ಮಾಡೋಣ ಅಷ್ಟೇ. ನೋಡಿ ಲವ್ ಯು ಕೊಡ್ತಿದ್ದು ನಮ್ ಲವ್ ಯು ಹತ್ರ ಇಂಥದಿಲ್ಲ ನನಗಿಲ್ಲ ನೋಡಿ. ಇದು ಪ್ರತಿಯೊಂದು ನನ್ನ ಹತ್ರ ಇದಾವೆ. ಇಲ್ಲಿ ಆಟೋ, ಅಯ್ಯೋ ಆ ಆಟೋದ ಒಂದು ಸ್ಟೋರಿನ ಹೇಳ್ಬಿಡ್ತೀನಿ ಕೇಳಿ. ಈ ಆಟೋಗೋಸ್ಕರ ನಮ್ ಲವ್ ಯು ಏನ್ ಮಾಡ್ತಾನೆ ಅಂದ್ರೆ ತಗೊಂಡ್ಬರ್ತಾನೆ, ನನಗೆ ಡಿಕೆ ಹೊಡಿಸ್ತಾನೆ. ಚಿಕ್ಕಿ 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 ಅಂತ ಎವಿ ಹಿಂಸೆ ಇಡ್ತಾನೆ ನನಗೆ ನಮ್ಮ ಲವ್ ಯು. ಯಾಕಂದ್ರೆ ಆಟೋ ಬಂದಾಗ ನನಗೆ ಬಂದ್ ಚಿಕ್ಕಿ ಚಿಕ್ಕಿ ಅಂತ ಅಂದ್ರೆ ನನ್ ಮೇಲೆ ಆಟೋ ತೋರಿಸ್ತಿದ್ದ. ಯಾಕಂದ್ರೆ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ, ಇಲ್ಲಿ ತಗೊಂಡಿಲ್ಲ, ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಇದು ಯೂಸೇ ಇಲ್ಲ ಈಗ ನಮ್ಮ ಮನೆಗೆ, ಯಾಕಂದ್ರೆ ಲವ್ ಯು ದೊಡ್ಡನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಖುಷಿ ಬಂದಿದ್ ಇದು ಲವ್ ಯು ತುಂಬಾ ಇಷ್ಟ. ನಾವು ಲವ್ ಯು ಆತರ ಬೈಕ್ ತಂದಿದೀವಿ, ಈ ತರ ಕಾರ್ ತಂದಿಲ್ಲ ಇನ್ನು. ಯಾಕಂದ್ರೆ ಅದು ರಿಮೋಟ್ ಇಂದ ವರ್ಕ್ ಮಾಡೋದಲ್ಲ, ಅವ್ನು ತುಂಬಾ ಕಿತ್ವಿ, ಹಾಗಾಗಿ ನಾವು ಆ ಬೈಕ್ ಅಷ್ಟೇ ಕೊಡ್ಸಿದೀವಿ ಅವನಿಗೆ. ಈಗ ನೆಕ್ಸ್ಟ್ ಒಂದು ಬರ್ಡೇ ಏನಾದ್ರು ಇದ್ರೆ ಇದನ್ನ ಗಿಫ್ಟ್ ಮಾಡ್ತೀವಿ ಅವನಿಗೆ, ಲವ್ವಿಗೆ. ಸೈಕಲ್ ನಮ್ ರೀತು ಫೇವ್ರೇಟ್ ಸೈಕಲ್ಸ್, ಇದು ಚಿಲ್ಡ್ರನ್ಸ್ ಸೈಕಲ್ಸ್ ಇವು. ನಮ್ ರೀತಿ ಹೆವಿ ಜಗಳ ಆಡ್ತಾಳೆ ಚೇರಿ, ಒಂದಲ್ಲಿ ಸುಸ್ತಾಗಿದೆ. ಫೀಸ್ ಚನ್ನಬಸಪ್ಪ ಅಂಗಡಿ ಚೇರ್ ಇಲ್ಲ ಕಂಡ್ರಿ, ಕೂರಕ್ಕೆ ಎಲ್ಲ ಉಗಿ 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 ಅಂತಾರೆ. ಆದ್ರೆ ಇಸೋಕೆ ತುಂಬಾ ಚೆನ್ನಾಗಿದೆ. ಅದು ತುಂಬಾ ಶೆಕೆ ಬಯಸಿ ಆನ್ ಮಾಡಿಲ್ಲ. ಇಷ್ಟ ಜನಕ್ಕೆಲ್ಲ ಎಸಿ ಮೇಕಿಂಗ್ ಮಾಡಕ್ಕಾಗುತ್ತೆ. ಮಾಡ್ತೀವಿ ಚಿನ್ನು ಶಿಲ್ಪ ಇದೇ ಊರೇನಾ? ಯಾಕೆ ಇಷ್ಟ ಅರ್ಜೆಂಟ್ ನಿಮಗೆ? ಅರ್ಜೆಂಟ್ ಅಲ್ಲ, ಬೇಗ ಕತ್ಲಾಗಿತ್ತು.
ಕತ್ಲಾ ಬಿಡ್ತಾ. ಓಕೆ ಓಕೆ. ಯಾಕೆ ಇದನ್ ಮಾಡ್ಕೊಂಡ್ರೆ ಹಾ ವಿಡಿಯೋ ಮಾಡ್ಕೊಂಡೆ ನಿಮ್ದು ಹಾಕಣ ಅಂತ. ಅಲ್ಲ ಈ ಅಣ್ಣ ನಂದು ಕಂಪ್ಲೇಂಟ್ ಬರ್ಕೊಂತಿದೆ. ಏನಕ್ಕೆ ಅಂತಂದ್ರೆ ನಂದು ಟ್ಯಾಗ್ ಈ ತರ ನಂದು ಕಳ್ದೋಗ್ಬಿಟ್ಟಿದೆ. ಹಾಗಾಗಿ ಅಣ್ಣ ನನ್ನ ಕಂಪ್ಲೇಂಟ್ ಬರ್ಕೊಂಡು ಕ್ಯಾಶ್ ತಗೊಂತಿದ್ದಾರೆ. ಶಿಲ್ಪ ಅಡ್ರೆಸ್ ಹೇಳಿತು ಶಕ್ತಿನಗರ ದಾವಣಗೆರೆ ಮೇನ್ ಕ್ರಾಸ್ ಶಕ್ತಿನಗರ ಫಸ್ಟ್ ಕ್ರಾಸ್ ಫಸ್ಟ್ ಕ್ರಾಸ್ ಅಷ್ಟೇ ದಾವಣಗೆರೆ. ನಂಬರ್ ಹೇಳಿ ಅಮ್ಮ ನಂಬರ್ ಹೇಳಿ ಹಾಕ್ತೀವಲ್ಲ. ಹಾ ಇದೆ 555 ಒಂದು ಸೆಕೆಂಡ್ ಟೋಕನ್ ಕಳ್ಕೊಂಡ್ಬಿಟ್ಟಾರೆ. ಹಾಗಾಗಿ ಮೇಡಮ್ ಇದು ಟೋಕನ್ ಕಳ್ಕೊಂಡ್ರೆ ಮತ್ತೆ ಬೇರೆ ಹೋಯ್ತು ಅಂದ್ರೆ ತುಂಬಾ ಅರ್ಜೆಂಟ್ ಮಾಡ್ತಾರೆ. ನಮ್ದು ಏನೋ ಆಗಿದೆ. ನಾವು ಅದಕ್ಕೆ ಹಾಫ್ ಅನ್ ಅವರ್ ಆಯ್ತು ವೇಟ್ ಮಾಡ್ತಿರೋದು. ವೇಟ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಶಾಪಿಂಗ್ ಮಾಡಕ್ಕಂತಾನೆ ಬಂದಿರ್ತಾರಲ್ಲ. ಹಾಗಾಗಿ ಥ್ಯಾಂಕ್ ಯು ಅಣ್ಣ. ಚೇಂಜ್ ಕೊಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಾವೇನೇನ್ ಮಾಡಿದ್ವಿ ಅಂತ ನೋಡಿದ್ರಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ನೋಡಿದ್ವಿ. ನಾವು ಗಿಫ್ಟ್ ನ ಏನ್ ತಂದ್ವಿ ಅಂತಾನು ನಿಮಗ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಏನಕ್ಕಪ್ಪ ಅಂದ್ರೆ ಚನ್ನಬಸಪ್ಪ ಅಂಗಡಿಯಲ್ಲಿ ಇವತ್ತು ಆಫರ್ ನಡೀತಿದೆ. ಸ್ಟಾರ್ಟ್ ಆಗಿ 1 ಮಂತ್ ಆಯ್ತು. 1 ಮಂತ್ ಆಗಿಲ್ಲ, ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ನಾವು ಇವತ್ತು ಏನಕ್ಕೆ ಹೋಗಿದ್ವಿ ಅಂತ ಅಂದ್ರೆ ರಾಖಿ ಹಬ್ಬ ಬಂತಲ್ಲ, ನಾಳೆ ರಾಖಿ ಹಬ್ಬ ಅಲ್ಲ. ಹಾಗಾಗಿ ಇವತ್ತು ಸ್ಯಾರೀಸ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಇನ್ನು 3 days ಅಷ್ಟೇ ಇರೋದಂತೆ. ನೀವು ಹೋಗಿ ಬೇಗ 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 ಸ್ಯಾರೀಸ್ ನ ಪರ್ಚೇಸ್ ಮಾಡಿ. ನಾವು ಪರ್ಚೇಸ್ ಮಾಡಿದೀವಿ ನೋಡಿ, ನಾವು ಪರ್ಚೇಸ್ ಮಾಡಿದೀವಿ. ನಮ್ಮ ಶಾಪಿಂಗ್ ನೋಡಿ. ನಾವು 3 ಮೆಂಬರ್ ಇರೋದ್ರಿಂದ ಸಿಸ್ಟರ್ಸ್ ನಾವು 3 ಸ್ಯಾರೀಸ್ ತಗೊಂಡಿದೀವಿ ಇವತ್ತಿನ ಶಾಪಿಂಗ್ ಹೇಗಿದೆ. ತುಂಬಾ ನೈಸ್ ಅಲ್ಲ. ಹಾಗಾಗಿ ಆಫರ್ ಮುಗಿಯೋಷ್ಟೊತ್ತಿಗೆ ನೀವು ಹೋಗಿ ಬೇಗ ಪರ್ಚೇಸ್ ಮಾಡಿ. ಬೇಗ 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 ಯಾವ್ದು ನಿಮಗೆ ಇಷ್ಟ ಆಗುತ್ತೋ ಬೇಗನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಸ್ಟಾಕ್ ಇದೆ. ತುಂಬಾ ಸ್ಟಾಕು ಕೂಡ ಖಾಲಿ ಆಗ್ತಾ ಇದೆ. ತುಂಬಾ ಬೇರೆ 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 ಊರಿಂದ ತುಂಬಾ ಜನ ಬರ್ತಿದ್ದಾರೆ. ನಮ್ಮ ದಾವಣಗೆರೆಯಲ್ಲಿರೋರು ಬೇಗ ಹೋಗಿ ಪರ್ಚೇಸ್ ಮಾಡಿ. ಆಫರ್ ಮುಗಿತಾ ಇದೆ. ಬೇರೆ ಊರವರೆಲ್ಲರೂ ನಮ್ಮ ಊರಿಗೆ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. BS ಚನ್ನಬಸಪ್ಪ ಅಂಡ್ ಸನ್ಸಿಗೆ ಹೋಗಿ ನೀವೊಂದ್ ಸ್ವಲ್ಪ ಸ್ಯಾರಿ ಕಲೆಕ್ಷನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದಾವೆ. ಸಪ್ಪನ ಅಂಗಡಿಯಲ್ಲಿ ನಾನು ಇವತ್ತು ಸ್ಯಾರಿ ತಗೊಂಡಿದ್ದೀನಲ್ಲ, ಆ ಸ್ಯಾರಿನ ಯಾವಾಗ ಉಡ್ತೀನಿ ಅಂತ ಅಂದ್ರೆ ಈ ವಿಡಿಯೋ ಒಂದು ರೇಂಜಿಗೆ ರೀಚ್ ಆಯ್ತು ಅಂದ್ರೆ ನಾನು ಆ ಸ್ಯಾರಿನ ಉಟ್ಕೊಂಡು ಚನ್ನಬಸಪ್ಪನ ಅಂಗಡಿಗೆ ಹೋಗಿ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೋಸ್ಕರ. ಏನಕ್ಕೆ ಅಂತ ಅಂದ್ರೆ ನಮ್ ದಾವಣಗೆರೆಯಲ್ಲಿ ಎಷ್ಟು ಜನ ಇದ್ದೀರಾ, ಚನ್ನಬಸಪ್ಪನ ಅಂಗಡಿ ಫ್ಯಾನ್ಸ್ ನೀವೆಲ್ಲ. ಹಾಗಾಗಿ ನೀವು ಎಷ್ಟು ಜನ ನನ್ನ ವಿಡಿಯೋಸ್ ನೋಡ್ತೀರಾ, ಆಮೇಲೆ ಅದು ಒಂದು ಎಷ್ಟು ನೋಡೋಣ ಎಷ್ಟು ಬೇಗ ರೀಚ್ ಆಗುತ್ತೆ. ಅಷ್ಟು ಬೇಗ ನಾನು ಆ ಸ್ಯಾರಿನ ಉಟ್ಕೊಂಡು ಮತ್ತೆ BSS ಚನ್ನಬಸಪ್ಪನ ಅಂಗಡಿಗೆ ನಾನು ಹೋಗ್ತೀನಿ. ನಿಮಗೆ ಅವಾಗ 8 ಅಂಗಡೀಸ್ ಆಗಿದಾವಂತೆ. ಚಿಲ್ಡ್ರನ್ಸ್ದು ಮತ್ ಬಾಯ್ಸ್ದು ಗರ್ಲ್ಸ್ ಎಲ್ಲ ಡಿಫ್ರೆಂಟ್ ಸೆಕ್ಷನ್ ಮಾಡಿದಾರಂತೆ. ಅವನ್ನ ಹೋಗ್ತಾ ಅವನ್ನೆಲ್ಲ ತೋರಿಸ್ತೀನಿ ನಾನು. ಹಾಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದ್ ಮಾತ್ರ ಮರಿಬೇಡಿ. ಯಾಕಂದ್ರೆ 3 ದಿನ ಇರೋದು ಆಫರ್. ಮತ್ತೆ ಏನಪ್ಪಾ ಅಂತ ಅಂದ್ರೆ 10% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಯಾವ ಅಂಗಡಿಯಲ್ಲಿ ಸಿಗುತ್ತೆ ಹೇಳಿ 10% ಡಿಸ್ಕೌಂಟ್. ಹಾಗಾಗಿ ನೀವು ಬೇಗ ಹೋಗಿ ನನ್ನ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ. ಓಕೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.